Prove that 2 sin square pi by 6 plus cosecant square 7 pi by 6 into cos square pi by 3 equal to 3 pi by 2. So ಇದು prove ಅಂತ ಇರೋದ್ರಿಂದ we will consider LHS and prove that it is equal to RHS. So solution. So LHS ಏನಿದೆ ಅಂತಂದ್ರೆ 2 sin square pi by 6 plus cosecant square 7 pi by 6 into cos square pi by 3. So it is equal to 2 into sin pi by 6. Pi by 6 ಅಂತಂದ್ರೆ 30 degree. Sin 30 means 1 by 2. So square ಇರೋದ್ರಿಂದ 1 by 2 whole square plus cosecant square 7 pi by 6 ಇದೆಯಲ್ಲ, ಇದನ್ನ ನಾ ಎಂತ ಬರೀತೀನಿ ಅಂತಂದ್ರೆ cosecant ಆಫ್ 7 pi by 6 ಅನ್ನ pi plus pi by 6 ಅಂತ ಬರೀತೀನಿ. ಸೊ 6 pi plus 1 pi 7 pi ಆಗುತ್ತೆ. ಸೊ 7 pi by 6 ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆಯಲ್ಲ ಅದನ್ನ ಹೋಲ್ ಹಾಕಿದ್ದೀನಿ, ಹೋಲ್ ಸ್ಕ್ವೇರ್. ಯಾಕೆ ಅಂತಂದ್ರೆ ನನಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಲ್ಲ, ಆ ಸ್ಟ್ಯಾಂಡರ್ಡ್ ಆಂಗಲ್ಸ್ಗೆ ರೆಡ್ಯೂಸ್ ಮಾಡೋ ಸಲುವಾಗಿ 7 pi by 6 ಅನ್ನ pi plus pi by 6 ಅಂತ ಬರ್ಕೊಂಡಿದ್ದೀನಿ. ನಾವು cos square pi by 3. pi by 3 ಅಂದ್ರೆ 60 ಡಿಗ್ರಿ. So cos 60, sin 30 and cos 60 both are 1 by 2. Therefore it is also equal to 1 by 2 and square. So it is equal to 2 into 1 by 2 ನ ಸ್ಕ್ವೇರ್ ಮಾಡಿದ್ರೆ 1 ನ ಸ್ಕ್ವೇರ್ ಮಾಡಿದ್ರೆ 1, 2 ನ ಸ್ಕ್ವೇರ್ ಮಾಡಿದ್ರೆ 4. ಯಾಕಂದ್ರೆ ಈ ಸ್ಕ್ವೇರ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡಕ್ಕೂ ಅಪ್ಲೈ ಆಗಬೇಕಲ್ಲ, ಅದಕ್ಕೆ. ಪ್ಲಸ್ ನೋಡಿ ಪೈ ಇದೆ. ಸೊ ಪೈ ಇರೋದ್ರಿಂದ ಕೊಸೆಕ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಕೊಸೆಕ್ ಪೈ ಬೈ 6. ಆಮೇಲೆ ಇನ್ನು ಮೈನಸ್ ಆಗ್ಬೇಕಾ ಪ್ಲಸ್ ಆಗ್ಬೇಕಂತ ಡಿಸೈಡ್ ಮಾಡಬೇಕು. ಪೈ ಪ್ಲಸ್ ಪೈ ಬೈ 6 ಅಂತ ಇದೆ. ಪೈ ಪ್ಲಸ್ ಪೈ ಬೈ 6 ಅಂತಂದ್ರೆ ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕೊಸೆಕ್ ನೆಗೆಟಿವ್ ಇದೆ. ದೇರ್ ಫೋರ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಕೊಸೆಕ್ ಪೈ ಬೈ 6. ಇದಕ್ಕೆ ಸ್ಕ್ವೇರ್ ಇದೆ. ಸೊ ಟೇಕ್ ಹೋಲ್ ಸ್ಕ್ವೇರ್ ಇಂಟು 1 ನ ಸ್ಕ್ವೇರ್ ಮಾಡಿದ್ರೆ 1, 2 ನ ಸ್ಕ್ವೇರ್ ಮಾಡಿದ್ರೆ 4. ಸೊ ಇಟ್ ಈಸ್ ಈಕ್ವಲ್ ಟು 2 1s 2 2s. ದೇರ್ ಫೋರ್ 1 by 2 ಪ್ಲಸ್ ಈ ಮೈನಸ್ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಸೊ ಕಾಸ್ ಪೈ ಬೈ ಕೊಸೆಕ್ ಪೈ ಬೈ 6 ಅಂತ ಬಂತು. ಕೊಸೆಕ್ ಪೈ ಬೈ 6 ನೋಡಿ, ಪೈ ಬೈ 6 ಅಂದ್ರೆ 30 ಡಿಗ್ರಿ, ಸೈನ್ 30 ಡಿಗ್ರಿ ಅಂತಂದ್ರೆ 1 by 2. ಸೊ 1 by 2 ಕೊಸೆಕ್ 30 ಡಿಗ್ರಿ ಅಂತಂದ್ರೆ 2 by 1. 2 by 1 ಇಸ್ ನಥಿಂಗ್ ಬಟ್ 2. ಸೊ 2 ಅದಕ್ಕೆ ಸ್ಕ್ವೇರ್ ಮಾಡಿ. ಸೊ ಮೈನಸ್ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಪಾಸಿಟಿವ್ ಆಯಿತು. ಈ ವ್ಯಾಲ್ಯೂ ಏನು ಬಂತು? 2 ಬಂತು, ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಿದ್ದೀನಿ. ಸೊ ಇಟ್ ಈಸ್ 2 ಸ್ಕ್ವೇರ್ ಇಂಟು 1 by 4. ಸೊ ಇಟ್ ಈಸ್ ಈಕ್ವಲ್ ಟು 1 by 2 ಪ್ಲಸ್ 2 ನ ಸ್ಕ್ವೇರ್ ಮಾಡಿದ್ರೆ 4 ಇಂಟು 1 by 4. 4 ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ 1 by 2 ಪ್ಲಸ್ 1. ಸೊ 1 by 2 ಪ್ಲಸ್ 1 ಅಂತಂದ್ರೆ LCM ತಗೊಳ್ರಿ, 2 ಬಂತು. ಮೇಲ್ಗಡೆ 1 ಪ್ಲಸ್ 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2 1s 2. Therefore 2 plus 1 is 3 by 2, which is RHS. Next question is cot square pi by 6 plus cosec 5 pi by 6 plus 3 tan square pi by 6 equal to 6. So ಇದನ್ನ ಪ್ರೂವ್ ಮಾಡಬೇಕು. ಸೊಲ್ಯೂಷನ್ cot square ನೋಡಿ, LHS ಕನ್ಸಿಡರ್ ಮಾಡ್ತೀನಿ ಇಲ್ಲಿ. cot square pi by 6 plus cosec of 5 pi by 6 plus 3 tan square pi by 6. So it is equal to pi by 6 means 30 degree. So tan 30 is 1 by root 3. So tan 30 1 by root 3 ಆದರೆ cot 30 is root 3. So it is root 3 square ಇದೆ. So whole square apply ಮಾಡಿ. Plus cosec of 5 pi by 6 ಅನ್ನ pi minus pi by 6 ಅಂತ ಬರೀರಿ. pi minus pi by 6 ನೋಡಿ, 6 pi minus pi. So it is 5 pi by 6 plus 3 into again tan pi by 6 ಅಂತಂದ್ರೆ ಆಲ್ರೆಡಿ ನಾ ಹೇಳಿದ್ನಲ್ಲ, it is 1 by root 3. So 1 by root 3 ಅದಕ್ಕೆ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್. ಸೊ ರೂಟ್ 3 ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 3, ಅಥವಾ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ 3 ಬರುತ್ತೆ. ಆ ಥರ ಏನಾದರೂ ಹೇಳ್ಕೊಬೋದು. ಪ್ಲಸ್ ಈಗ ಪೈ ಇದು ಪೈ ಇದೆ ಅಂತಂದ್ರೆ ಕೊಸೆಕ್ ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಕೊಸೆಕ್ ಪೈ ಬೈ 6 ಆಸ್ ಇಟ್ ಈಸ್ ಇರುತ್ತೆ. ಇನ್ನು ಪೈ ಮೈನಸ್ ಎಕ್ಸ್ ಅಂತಂದ್ರೆ
Second quadrant ಅಲ್ಲಿ sin and cosec are positive, therefore it remains as it is. So ಇಲ್ಲಿ ಪ್ಲಸ್ ಇದೆ, ಇದು ಪ್ಲಸ್ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಪ್ಲಸ್ 3 ಇಂಟು ಸ್ಕ್ವೇರ್ ಅಪ್ಲೈ ಮಾಡಬೇಕು 1ಗೆ ಮತ್ತು √3ಗೆ. 1ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 1 ಬರುತ್ತೆ, √3ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 3 ಬರುತ್ತೆ, ಅಥವಾ 3 ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆದರೆ 3 ಬಂತು, ಆ ಥರನಾದರೂ ಹೇಳ್ಬೋದು. ನಾವು 3 ಗೆಟ್ಸ್ ಕ್ಯಾನ್ಸಲ್ಡ್, ಸೊ ಇಟ್ ಈಸ್ ಈಕ್ವಲ್ ಟು 3 ಪ್ಲಸ್ pi by 6 means 30 degree. Sin 30 is 1 by 2, but here we have cosec 30. So sin 30 1 by 2 ಆದರೆ cosec 30 is 2, plus ಇಲ್ಲಿ 3 ಕ್ಯಾನ್ಸಲ್ ಆಗಿ ನಮ್ಮ ಹತ್ರ 1 ಮಾತ್ರ ಉಳಿದಿದೆ. Therefore it is equal to 3 plus 2 is 5, 5 plus 1 is 6, which is RHS of the given equation. Next question is 2 sin square 3 pi by 4 plus 2 cos square pi by 4 plus 2 secant square pi by 3. ಸೊ ಇದನ್ನು ನಾವು ಈಕ್ವಲ್ ಟು 10 ಅಂತ ಪ್ರೂವ್ ಮಾಡಬೇಕು. ಸೊಲ್ಯೂಷನ್, ಸೊ LHS ಕನ್ಸಿಡರ್ ಮಾಡಿ. 2 sin square 3 pi by 4 plus 2 cos square pi by 4. ಸಪೋಸ್ ಇದೇನಾದರೂ 3 pi by 4 ಇದ್ರೆ, ಸೊ 2 ಕಾಮನ್ ತೆಗೆದು sin square 3 pi by 4 plus cos square 3 pi by 4 equal to 1 ಅಂತ ಬರೆದ್ಬಿಡ್ತಿದ್ವಿ. ಬಟ್ ಇಲ್ಲಿ 3 pi by 4 ಇದೆ, ಇಲ್ಲಿ pi by 4 ಇದೆ. ಅಥವಾ ಈ 3 pi by 4 ಬದಲಿಗೆ pi by 4 ಇದ್ರೂ ಕೂಡ ಅದೇ ರೀತಿ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಆಂಗಲ್ ಬೇರೆ ಇದೆ, ಇಲ್ಲಿ ಆಂಗಲ್ ಬೇರೆ ಇದೆ, ಸೊ ಐಡೆಂಟಿಟಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದೇನು ಟರ್ಮ್ ಇದೆ ಅಂತಂದರೆ 2 secant square of pi by 3. ಸೊ ಇಷ್ಟ ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು 2 sin ಸ್ಕ್ವೇರ್ ಕಂಪ್ಲೀಟ್ ಆಗಿ ಹೊರಗಡೆ ತೆಗಿಯೋಣ. ಆಮೇಲೆ ಸೊ 3 pi by 4 ಅನ್ನ ನಾನೇನು ಮಾಡ್ತೀನಿ ಅಂತಂದರೆ pi minus pi by 4 ಅಂತ ಬರೀತೀನಿ. ಸೊ LCM ತಗೊಂಡ್ರೆ ಇಲ್ಲಿ 4 pi minus pi, ಸೊ ಇಟ್ ಈಸ್ 3 pi. ಸೊ ಸ್ಕ್ವೇರ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿ ಹೊರಗಡೆ ಹಾಕೋಣ. ಪ್ಲಸ್ 2 ಇಂಟು ಕಾಸ್ pi by 4. pi by 4 ಮೀನ್ಸ್ 45 ಡಿಗ್ರಿ. ಸೊ ಕಾಸ್ 45 ಡಿಗ್ರಿ ಅಂತಂದರೆ 1 by √2. ಸೊ ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಬೇಕು, ಸ್ಕ್ವೇರ್. ಪ್ಲಸ್ 2 ಇಂಟು pi by 3 ಮೀನ್ಸ್ 60 ಡಿಗ್ರಿ. ಸೊ ಕಾಸ್ 60, sin 30 and cos 60 are 1 by 2. ಸೊ ಬಟ್ ಹಿಯರ್ ವಿ ಹ್ಯಾವ್ secant 60. ಸೊ ಕಾಸ್ 60 1 by 2 ಆದರೆ secant 60 is 2, ಮತ್ತು ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಬೇಕು, ಯಾಕಂದರೆ secant ಸ್ಕ್ವೇರ್ ಇದೆಯಲ್ಲ ಅದಕ್ಕೆ. ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು ನೋಡಿ ಪೈ ಇರೋದ್ರಿಂದ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಅಂತ ಓದಬೇಕಾಗ್ತದೆ. ಪೈ ಇರೋದ್ರಿಂದ ಸೈನ್ ಎಕ್ಸ್ ಬರುತ್ತೆ, ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ರಿಮೈನ್ಸ್ ಆಸ್ ಇಟ್ ಈಸ್. ಸೈನ್ pi by 4 ಬಂತು. ಈಗ ಪಾಸಿಟಿವ್ ನೆಗೆಟಿವ್ ಡಿಸೈಡ್ ಮಾಡಬೇಕು. ಪೈ ಮೈನಸ್ ಥೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್, ದೇರ್ ಫೋರ್ ಇಲ್ಲಿ ಇಷ್ಟೇ ಬಿಟ್ಟರೆ ಸಾಕು. ಸ್ಕ್ವೇರ್ ಪ್ಲಸ್ 2 ಇಂಟು ಸ್ಕ್ವೇರ್ ಅಪ್ಲೈ ಮಾಡಿ, 1ಗೆ ಸ್ಕ್ವೇರ್ ಅಪ್ಲೈ ಮಾಡಿದರೆ 1 ಆಯಿತು, √2ಗೆ ಸ್ಕ್ವೇರ್ ಅಪ್ಲೈ ಮಾಡಿದರೆ 2, ಪ್ಲಸ್ 2 ಇಂಟು 2ನ ಸ್ಕ್ವೇರ್ ಮಾಡಿದರೆ ವಿ ಗೆಟ್ 4. ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು ಸೈನ್ pi by 4 ಮೀನ್ಸ್ 1 by √2. ಸೊ 1 by √2 ಹೋಲ್ ಸ್ಕ್ವೇರ್, ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಮಾಡಿ ವಿ ಗೆಟ್ 1, ಪ್ಲಸ್ 2 4s are 8. ಸೊ ವಿಚ್ ಈಸ್ ಈಕ್ವಲ್ ಟು 2 ಇಂಟು 1 by √2ಗೆ ಸ್ಕ್ವೇರ್ ಅಪ್ಲೈ ಮಾಡಿದರೆ 1ಗೆ ಸ್ಕ್ವೇರ್ ಆದರೆ 1, √2ಗೆ ಸ್ಕ್ವೇರ್ ಮಾಡಿದರೆ 2 ಆಗುತ್ತೆ, ಪ್ಲಸ್ 1 ಪ್ಲಸ್ 8. ಸೊ 2 ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಫಸ್ಟ್ ಟರ್ಮ್ ಏನಾಯಿತು 1, ಸೆಕೆಂಡ್ ಟರ್ಮ್ 1, ಥರ್ಡ್ ಟರ್ಮ್ ಆಲ್ಸೋ 8. ಸೊ ಆ್ಯಡ್ ಮಾಡಿ 8 plus 1 plus 1 it is 10, which is required answer, that is RHS of the given equation.